ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಅದ್ಭುತವಾದ ಚಿತ್ರ ನೋಡಿದೆ. ಒಳ್ಳೆ ಅದ್ಭುತ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಹೊಸ ಪ್ರಯತ್ನ ಆ್ಯಂಡ್ ಸಿನಿಮಾ ಡ್ಯೂರಿಯೇಷನ್ ತುಂಬಾ ಬ್ರಿಲಿಯಂಟ್ ಆಗಿದೆ. ಫಸ್ಟ್ ಹಾಫಲ್ಲಿ ಏನು ಹಿಂಗಿದೆ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫಲ್ಲಿ ಎಲ್ಲನೂ ಅನ್ಫೋಲ್ಡ್ ಆಗ್ತಾ ಹೋಯಿತು. ಆ್ಯಂಡ್ ಈ ಸಿನಿಮಾದಲ್ಲಿ 3 ಜನ ಹೀರೋ ಇದ್ದಾರೆ. ಅದರಲ್ಲಿ ಫಸ್ಟ್ ಹೀರೋ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ತುಂಬಾ ಬ್ರಿಲಿಯಂಟ್ ಆಗಿದೆ. ಸ್ಕ್ರೀನ್ ಪ್ಲೇಸ್ ಮೇಜರ್ ಎಲ್ಲ ಸಿನಿಮಾಗಳು ತುಂಬಾ ಬ್ರಿಲಿಯಂಟ್ ಆಗಿದೆ. ಆ್ಯಂಡ್ ಎರಡನೇ ಹೀರೋ ಬಂದು ನಮ್ಮ ಮಂಜು ಸರ್. ಯಾಕೆಂದರೆ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಖುಷಿ ವಿಚಾರ ಏನು ಅಂದರೆ ನೆಗೆಟಿವ್ ಶೇಡ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿದ್ರೂ ಅಷ್ಟು ಧೈರ್ಯವಾಗಿ ಮಾಡೋದು, ಈ ಥರ ಕ್ಯಾರೆಕ್ಟರ್ಸು ನಿಭಾಯಿಸೋದು ತುಂಬಾ ಕಷ್ಟ. ಯಾಕೆಂದರೆ ನಾವು ಥಿಯೇಟರ್ಸಿಂದ ಬಂದಿರೋದು, ಅಂದರೆ ರೂಮಿಂದ ಬಂದಿರೋದು. ಸೊ ತುಂಬಾ ಚೆನ್ನಾಗಿ ಮಾಡಿದರೆ ಗೊತ್ತಾಗುತ್ತೆ. ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಇದು. ಈ ಸಿನಿಮಾದಲ್ಲಿ ನನ್ನ ಗೆಳೆಯ ಯಶ್ ಸರ್ ಅವರು ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಮಾಡಿದರೆ. ಸ್ಕ್ರೀನ್ ಸ್ಪೇಸು ಈಕ್ವಲ್ ಆಗೇ ಇದೆ ಆ್ಯಕ್ಚುಲಿ. ಸ್ಕ್ರಿಪ್ಟಿಂಗಲ್ಲೂ ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾನು ಯಾವುದೋ ಒಂದು ಶಾರ್ಟ್ ಕೇಳಿದೆ ಅಲ್ವಾ, ಇದು ಸ್ಟಾಕ್ ಶಾಟಾ ಅಂತ. ಪ್ರತಿಯೊಂದು ಶಾರ್ಟನ್ನು ಇವರು ಶೂಟ್ ಮಾಡಿರೋದು. ದಟ್ ಈಸ್ ವೆರಿ ವೆರಿ ಗುಡ್. ಆ್ಯಂಡ್ ಪಾಪ ಮೇಡಮ್ ಯಾವಾಗಲೂ ತಲೆ ಸುತ್ತ ಬೀಳ್ತಾ ಇರ್ತಾರೆ. ಅರ್ಚಿತಾ ಮೇಡಮ್ಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಸಿದ್ಧ ಸರ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಥರ ಅಪಾರ್ಚುನಿಟಿ ಕೊಟ್ಟಿರೋದಕ್ಕೇ ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಒಳ್ಳೆ ಚಿತ್ರ ಬಂದಾಗ ನೀವೆಲ್ಲರೂ ಬೆಂಬಲಿಸಿದ್ದೀರಾ. ಸೊ ಈ ಚಿತ್ರನ ನೀವು ಗೆಲ್ಲಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನಾಗಲೇ ಹೇಳ್ದಂಗೆ 1.5 ಅವರ್ ಮೇಲೆ ಸಿನಿಮಾ ಇಲ್ಲ. ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ಥರೋಲಿ ದೆಲ್ ಎಂಜಾಯ್ ಫಾರ್ ಶೋರ್. ದಯವಿಟ್ಟು ಚಿತ್ರ ಬಂದಿದೆ, ಗೆಲ್ಸ್ಕೊಡಿ, ಅದು ನಿಮ್ಮ ಜವಾಬ್ದಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನನಿಗೆ ಇಲ್ಲಿ ಕರೆದು ಒಂದು ಒಳ್ಳೆ ಸಿನಿಮಾ ತೋರಿಸಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡ್ತೀನಿ. ಜಯ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಸರ್. ಸ್ಕ್ರೀನ್ ಮೇಲೆ ಆ ಥರ ಈ ಥರ ಬಟ್ ಕನ್ನಡ ಸಿನಿಮಾಗಳು ಒಂದಷ್ಟು ಹೊಸ ಪ್ರಯೋಗಗಳು ಮಾಡ್ತಿರ್ಬೇಕಾದ್ರೆ ಕೆಲವೇ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಈ ಥರ ಸಪೋರ್ಟ್ ಮಾಡೋದು. ನಮ್ಮ ಇಡೀ ತಂಡ ಧ್ರುವ ಸರ್ಜಾ ಸರ್ಗೆ ನಾವು ಕೃತಜ್ಞತೆ, ಅಭಿನಂದನೆಗಳು. ಯಾಕಂದರೆ ನೀವು ಬಂದರೆ ಅಂದರೆ ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ಭಾಳನೇ ಇಂಪಾರ್ಟೆಂಟು. ಅಂದರೆ ಇವತ್ತು ಗೊತ್ತಾಗುತ್ತೆ, ಒಂದು ಮನೆಯಿಂದ ಬರಬೇಕು ಅಂದರೆ, ಒಂದು ಜಾಗಕ್ಕೆ ಬರಬೇಕಂದ್ರೆ 1 ಅವರ್, ಹೋಗ್ಬೇಕಾದ್ರೆ 1 ಅವರ್, ಇಲ್ಲಿ 1.5 ಅವರು, ಒಂದು 4-5 ಅವರು ಟೈಮ್ ಕೊಟ್ಟು ಹೊಸ ತಂಡಕ್ಕೆ ಸಾಥ್ ಕೊಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಅದು ಕೂಡ ನಿಜ ಹೇಳಬೇಕೇನಂದರೆ ನಾವು ಒಂದೇ ಸಲ ಇವ್ರಿಗೆ ಕಾಲ್ ಮಾಡಿದ್ದು, ಒಂದೇ ಸಲ ಮೀಟ್ ಆಗಿದ್ದು. ಅದಕ್ಕೂ ಮೀಟ್ ಆಗಿದ್ದು ನಿನ್ನೆ ಎಲ್ಲ ಮೊನ್ನೆ. ಇವತ್ತು ಡೇಟ್ ಕೊಟ್ಟರು, ಬಂದರು, ಮೂವಿ ನೋಡಿದ್ರು. ಅದು ಕೂಡ ಏನು ನಾಳೆ ಬರ್ತೀನಿ ಏನಿಲ್ಲ. ನಿನ್ನೆ ಅವ್ರು ಬ್ಯುಸಿ ಇದ್ರು, ಇವತ್ತೇ ಡೇಟ್ ಕೊಟ್ಟರು, ಕರೆಕ್ಟ್ ಟೈಮ್ ಬಂದು ಮೂವಿ ನೋಡಿದ್ರು. ಥ್ಯಾಂಕ್ ಯು ಅಣ್ಣ, ನಮ್ಮ ಟೀಮ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದು ತುಂಬ ನಮಗೆ ತುಂಬ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶೋಗೆ. ನಿಮಗೆ ಇಷ್ಟ ಇದ್ರೆ 4 ಜನಕ್ಕೆ ಹೇಳಿ. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಈ ಚಿತ್ರನ ನನಗೆ ಸಜೆಸ್ಟ್ ಮಾಡಿದ್ದು ಯಾರು ಗೊತ್ತಾ? ಶರಣ್ ಅಣ್ಣ. ಫೋನ್ ಮಾಡಿ ಈ ಫಿಲಮ್ ನಾನು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಅಣ್ಣ ಇವತ್ತು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಕೋಇನ್ಸಿಡೆನ್ಸು. ಥ್ಯಾಂಕ್ಸ್ ಟು ಶರಣ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಜಯ ಆಂಜನೇಯ. ಮೇಡಮ್